ಸುರೇಶ್ ಶೆಟ್ಟಿ ಅಂತ ಬಸ್ ಸ್ಟ್ಯಾಂಡ್ ಹೋಟೆಲ್ KSRTC ನಂದಿನಿ ವೈಭವ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ. ಗ್ಯಾಸಿಗೆ ಭಾರಿ ಪ್ರಾಬ್ಲಮ್ ಆಗಿದೆ. ನಿನ್ನಿನವರೆಗೂ ಒಂದೊಂದು ಸಿಲಿಂಡ್ರ್ ಕೊಟ್ಟಿದ್ದಾರೆ ನಮ್ಮ ಏಜೆನ್ಸಿಯವರು. ಇವತ್ತು ಏನೂ ಕೊಟ್ಟಿಲ್ಲ. ಇವತ್ತು ನಾಳಿಂದ ಕತೆ ಏನು ಅಂತ ಗೊತ್ತಿಲ್ಲ. ನಾಳೆ ಏನಾದ್ರು ಬಂದರೆ ಎಲ್ಲರೂ ಬರುತ್ತೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದು ಬಟ್ ಏನಾಗುತ್ತೆ ಅಂತ ನಾಳೆದು ಗೊತ್ತಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಇವತ್ತೇನು ತಿಂಡಿ ಮಾಡಿಲ್ಲ, ಬರೀ ಇಡ್ಲಿ ವಡೆ ದೋಸೆ ಮಾತ್ರ ಇದೆ. ಎಲ್ಲ ಐಟಮ್ಗಳನ್ನು ಕಡಿತ ಮಾಡಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿದೆ. ಖಾರಬಾತು, ಕೇಸರಿಬಾತು, ಬಜ್ಜಿ, ಬೋಂಡ ಇವೆಲ್ಲ ಕಡಿತ ಮಾಡಿದ್ದೇನೆ ಇವತ್ತಿಂದ. ಗ್ಯಾಸ್ ಏನು ಕೊಟ್ಟಿಲ್ಲ ಇವತ್ತು. ಇಷ್ಟು ಸರಿ ನಿನ್ನಿನವರೆಗೂ ಕೊಟ್ಟಿದ್ದಾರೆ. ಪಾಪ ನಿನ್ನಿನವರೆಗೂ ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ, ಏನಿಲ್ಲ ಅಂತ ಹೇಳಿಲ್ಲ. ಇವತ್ತು ಭಾರಿ ಪ್ರಾಬ್ಲಮ್ ಆಗಿದೆ. ನಾಳೆ ಏನಂತ ಒನ್ ಡೇಗೆ ಎಷ್ಟು ಬೇಕಾಗುತ್ತೆ? ನನಗೊಂದೇ 3 ಸಿಲಿಂಡರ್ ಬೇಕು. ಓಕೆ, ಇವಾಗಿರೋ ಸಿಲಿಂಡ್ರಲ್ಲಿ ಎಷ್ಟು ದಿನ ಮೇಂಟೈನ್ ಮಾಡ್ಬೋದು? ಇನ್ನು 2 ದಿನ ಮಾಡ್ಬೋದು. ಓಕೆ, 2 ದಿವಸ ನಾನು ಮಾಡ್ತೇನೆ. 2 ದಿವಸ ನಾನು ಇದು ಮಾಡಿ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ. ನಾಳೆ ಏನಾದ್ರು ನಿರೀಕ್ಷೆ ಇದೆ. ನಾಳೆನೇ ಬರುತ್ತೆ ಅಂತ ನಿರೀಕ್ಷೆ ಇದೆ. ಏನೋ ಎಲ್ಲ ಹೇಳ್ತಾ ಇದ್ದಾರೆ, ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆದರೆ ನಾಳೆ ಬರ್ಬೋದು. ಎಷ್ಟು ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಅಲ್ಲಿ? ನಾನು 46 ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಸೊ ಅಷ್ಟು ವರ್ಷದಲ್ಲಿ ಇದೇ ಮೊದಲನೇ ಬಾರಿ ಈ ಥರ ಮಾಡಿದ್ದು. ಇದು ಮೊದಲೆಲ್ಲ ನಮ್ಮದು ಏನಂದ್ರೆ ಆಲ್ಟರ್ನೇಟಿವ್ ಸೌದೆ ಇತ್ತು, ಹೊಟ್ಟಿನ ಒಲೆ ಇತ್ತು. ಇವತ್ತಿನ ಈ ಗ್ಯಾಸ್ ಬರೋಕ್ಕೆ ಹೋಗಿ ಅದನ್ನೆಲ್ಲ ತೆಗೆದುಹಾಕಿದ್ದೀವಿ. ಅದನ್ನು ಈಗ ಪುನಃ ಏನು ಮಾಡೋದು ಅಂತ ಬೆಳಗಿಂದ ಯೂಟ್ಯೂಬಲ್ಲೆಲ್ಲ ನೋಡಿ ಯಾವ್ಯಾವ ಒಲೆ ಇನ್ನೂ ಇಲ್ಲ. ಇವತ್ತು ಬೆಳಗಿಂದ 2-3 ಕಡೆ ಫೋನ್ ಮಾಡಿದ್ದೇನೆ. ಎಲ್ಲರೂ ತುಂಬ ಬ್ಯುಸಿ ಇದ್ದೇನೆ ಅಂತ ಇದ್ದಾರೆ. ಏನಂತ ನೋಡಬೇಕು.